ಅಂಕೋಲ ಬೆಳಗ್ಗೆ ಅಂತ ನಮ್ಮ ತಾಯಿಂದಿರೆಲ್ಲ ಮಾವಿನ ಹಣ್ಣನ್ನು ಮಾಡ್ತಾ ಇದ್ದಾರೆ. ನನಗೆ ಬಹಳ ಖುಷಿಯಾಯಿತು. ಇವತ್ತಿನ ಒಂದು ಯುವ ಜನತೆ ಸಾಕಷ್ಟು ಜನ ಮಳೆ ಅಂತಂದ್ರೆ ಎಲ್ಲೂ ಹೊರಗೆ ಬೀಳೋದಿಲ್ಲ. ಆದ್ರೆ ಇವತ್ತು ನೋಡಿ ನಮ್ಮ ವಯಸ್ಸಾದವರು ಅಲ್ವಾ ಅಜ್ಜಿ, ಎಷ್ಟು ವರ್ಷ ನೋಡಿ ಪಾಪ ಮಳೆಯಲ್ಲಿ ಇವತ್ತು ನಾನು ಹೋಗ್ಬೇಕಾದ್ರೆ ನೋಡಿದ್ದೆ, ಕಾರವಾರಕ್ಕೆ ಹೋಗ್ಬೇಕಾದ್ರೆ ಬೆಳಿಗಿಂದ ಒಂದು 3-4 ತಾಸು ಈ ಮಳೆಲೇ ಕುತ್ಕೊಂಡು ವ್ಯಾಪಾರ ಮಾಡ್ತಾವ್ರೆ. ಇದೆಲ್ಲ ನಿಜವಾಗ್ಲೂ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಯುವ ಜನರೆಲ್ಲ ಕೆಲಸಕ್ಕೆ ಹೋಗದೆ ಇದ್ದವರು ಮಾದರಿ. ಇವರು ಇವತ್ತು ಬಹಳ ಕಷ್ಟ ಬಿದ್ದು ಎಲ್ಲ ಹಾಗೆ ಬದುಕಿನ ಸಲುವಾಗಿ ನೀವು ಈಗ ಕುತ್ಕೊಂಡಿದ್ರಿ ಅಲ್ವಾ? ಹೆಂಗೆ ಈಗೆಲ್ಲ ಮುಗಿದ್ಮೇಲೆ ಹೋಗುದು, ಹೆಚ್ಚೆ ಮಾಡಿ ಆದ್ರು ಮಳೆ ಎಲ್ಲ ಏನ್ ಲೆಕ್ಕಕ್ಕಿಲ್ಲ ನಿಮ್ಗೆ. ನೋಡಿ ನೋಡಿ ಇದೆಲ್ಲ ನಮ್ಮ ಯುವ ಜನರ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಮಳೆ ಅನ್ಕೊಂಡು ಕೆಲಸಕ್ಕೆ ಹೋಗುದಿಲ್ಲ ಎಷ್ಟೋ ಜನ ಈ ಸಿಟಿ ಕಡೆ ಎಲ್ಲ. ಕೆಲವೊಂದಿಬ್ರು ಇಂಥದ್ದೆಲ್ಲ ಮಾದರಿ ಇವತ್ತು ನೋಡಿ ಗೀಗುಡು ಮಳೆಯಲ್ಲೂ ಅವ್ರು ಛತ್ರಿ ಹಿಡಿದು ತಮ್ಮ ಬದುಕಿಗಾಗಿ ಇವತ್ತು ಕುತ್ಕೊಂಡಿದ್ದಾರೆ ಈ ರಸ್ತೆ ಪಕ್ಕದಲ್ಲಿ. ಬಹಳ ಖುಷಿ ಅನಿಸ್ತು. ನಾನು ಕೂಡ ಇಲ್ಲಿ ಮಾವಿನ ಹಣ್ಣನ್ನ ಒಂದು ಅಂಕೋಲ ಭಾಗದಲ್ಲಿ ಇದು ಉತ್ತಮವಾದ ಈ ಭಾಗದಲ್ಲಿ ಮಾವಿನ ಹಣ್ಣು ಸಿಗ್ತದೆ, ಎಲ್ಲ ಬಂದು ತಗೊಳ್ಳಿ. ಯಾಕಂದ್ರೆ ಇವ್ರು ಬದುಕಿಗಾಗಿ ಇಲ್ಲಿ ಈ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖುಷಿ ಆಯ್ತು. ಅಜ್ಜಿ ಚೆನ್ನಾಗಿ ಮಾಡು ಆಯ್ತಾ.